ಇವತ್ತಿನಿಂದ IPL ಹಬ್ಬ ಶುರುವಾಗ್ತಾ ಇದೆ. ಇವತ್ತು ಮೊದಲ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಹೈ ವೋಲ್ಟೇಜ್ ಪಂದ್ಯ ವೀಕ್ಷಣೆಗೆ ಪ್ರೇಕ್ಷಕರು ಕಾತರರಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲ ಪಂದ್ಯ ಉದ್ಘಾಟನಾ ಪಂದ್ಯ. ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಬರೋಬ್ಬರಿ 2,000ಕ್ಕೂ ಅಧಿಕ ಪೊಲೀಸರನ್ನು ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ. ಖಾಕಿ ಕೋಟೆಯೇ ನಿರ್ಮಾಣವಾಗಿದೆ. 45 ಗೇಟ್ಗಳ ಮೂಲಕ ಸ್ಟೇಡಿಯಂನ ಎಂಟ್ರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಸ್ಟೇಡಿಯಂ ಒಳಗಡೆ ಹೋಗೋದಕ್ಕೆ 500ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ಕೂಡ ಇರುತ್ತೆ. ಕಳೆದ ವರ್ಷದ ಭೀಕರ ಕಾಲ್ತುಳಿತದ ಬಳಿಕ ಚಿನ್ನಸ್ವಾಮಿಯಲ್ಲಿ ನಡೀತಾ ಇರುವಂತಹ ಮೊದಲ ಪಂದ್ಯ ಇದು. ಚಿನ್ನಸ್ವಾಮಿ ಬಳಿ ಫುಟ್ಪಾತ್ ಮೇಲೆ ನಿಲ್ಲೋ ಹಾಗಿಲ್ಲ. ಇದು ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವತ್ತಿದೆ ಅಂತ ಟಿಕೆಟ್ ಇದ್ದವರಿಗೆ ಸ್ಟೇಡಿಯಂನ ಬಳಿ ಅವಕಾಶವನ್ನು ಕೊಡಲಾಗುತ್ತೆ. ಹಾಗೆಯೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಪರಿಶೀಲನೆಗೆ ಸ್ಕ್ವಾಡ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಪ್ರತಿಯೊಬ್ಬರನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡಲಾಗುತ್ತೆ. 7 ಸ್ಕ್ವಾಡ್ ಅನ್ನು ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಇವತ್ತು ಖಾಕಿ ಭದ್ರಕೋಟೆ ಇರುತ್ತೆ. ಈ 10 ಗೇಟ್ನಲ್ಲಿ ಪ್ರೇಕ್ಷಕರಿಗೆ ಎಂಟ್ರಿ ಇರೋದಿಲ್ಲ. ಸ್ಟೇಡಿಯಂಗೆ ಬರುವ 4 ರಸ್ತೆಗಳಲ್ಲೂ ಕೂಡ ಹದ್ದಿನ ಕಣ್ಣಿರಿಸಲಾಗಿದೆ. ಸ್ಟೇಡಿಯಂನ ಒಂದು ಗೇಟ್ಗೆ ಓರ್ವ PI ಅನ್ನು ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ. ತುರ್ತು ಪರಿಸ್ಥಿತಿಯ ನಿರ್ವಹಣೆಗೂ ಕೂಡ ಪೊಲೀಸರು ಸಜ್ಜಾಗಿದ್ದಾರೆ. ಯಾವುದೇ ರೀತಿಯ ಪರಿಸ್ಥಿತಿ ಇದ್ರೂ ಕೂಡ ಅದನ್ನು ನಿಭಾಯಿಸ್ತಾರೆ. ಆಂಬ್ಯುಲೆನ್ಸ್ ಹಾಗೆಯೇ ಅಗ್ನಿಶಾಮಕ ವಾಹನಗಳನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಸ್ಟೇಡಿಯಂನ ಸುತ್ತಮುತ್ತ ನಿಯೋಜನೆ ಮಾಡಲಾಗಿದೆ. ಸ್ಟೇಡಿಯಂನ ಈ 10 ಗೇಟ್ನಲ್ಲಿ ಆಟಗಾರರಿಗೆ ಮಾತ್ರ ಅವಕಾಶ ಇರುತ್ತೆ ವಿನಃ ಪ್ರೇಕ್ಷಕರಿಗೆ ಈ ಗೇಟ್ ಮೂಲಕ ಅವಕಾಶ ಇರೋದಿಲ್ಲ. ವಿಐಪಿಗಳಿಗೆ ಈ 10 ಗೇಟ್ನಲ್ಲೇ ಅವಕಾಶ ಇರುತ್ತೆ, ಆಟಗಾರರು ಮತ್ತು ವಿಐಪಿಗಳಿಗೆ. ಇನ್ನು ಎಲ್ಲೆಲ್ಲಿ ವಾಹನಗಳ ಪಾರ್ಕಿಂಗ್ಗೆ ವ್ಯವಸ್ಥೆ, 6 ಸ್ಥಳಗಳಲ್ಲಿ ವಾಹನಗಳ ಪಾರ್ಕಿಂಗಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೆಂಟ್ ಜೋಸೆಫ್ ಶಾಲೆ ಮೈದಾನದಲ್ಲಿ ಅವಕಾಶವನ್ನು ನೀಡಲಾಗಿದೆ. ಗೇಮ್ ನೋಡೋಕೆ ಬರೋರು ಈ ಒಂದು ಮೈದಾನದಲ್ಲಿ ಪಾರ್ಕಿಂಗ್ ಮಾಡಬಹುದು. ಹಾಗೆಯೇ ಫ್ರೀಡಂ ಪಾರ್ಕ್, ಗರುಡಾ ಮಾಲ್, UB ಸಿಟಿ, ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ವಾಹನಗಳ ನಿಲುಗಡೆಗೆ ಇವತ್ತು ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇನ್ನು ಇವತ್ತಿನ RCB ಮತ್ತು SRH ನಡುವಿನ ಪಂದ್ಯ ವೀಕ್ಷಣೆಗೆ ತುಮಕೂರಿನಲ್ಲಿ ಫ್ಯಾನ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಇವತ್ತು ಹಾಗೂ ನಾಳೆಯ ಪಂದ್ಯ ವೀಕ್ಷಣೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. LED ಸ್ಕ್ರೀನ್ ಸಹಿತ ಈ ಒಂದು ಮ್ಯಾಚ್ ಅನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕೂಡ ಸಜ್ಜಾಗಿದ್ದಾರೆ. ಕಾರ್ಯಕ್ರಮಗಳಿಗೆ ಈಗಾಗಲೇ ಸಿದ್ಧತೆಯೂ ಕೂಡ ನಡೀತಾ ಇದೆ. ಕಲರ್ಫುಲ್ IPL ಥೀಮ್ಗಳ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗುತ್ತೆ. ಸುಮಾರು 5,000ಕ್ಕೂ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳು ಬರುವ ನಿರೀಕ್ಷೆ ಇದೆ. ಮ್ಯಾಚ್ ವೀಕ್ಷಣೆಗೆ ಬರುವ ಅಭಿಮಾನಿಗಳಿಗೆ ಇಲ್ಲಿ ಯಾವುದೇ ರೀತಿಯ ಶುಲ್ಕ ವಿಧಿಸಲಾಗುವುದಿಲ್ಲ. ಉಚಿತ ಎಂಟ್ರಿ. ನಮ್ಮ ಪ್ರತಿನಿಧಿ ಜಗದೀಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. 2026ರ IPLನ ಹಬ್ಬಕ್ಕೆ ಇವತ್ತು ಚಾಲನೆ ಸಿಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಓಪನಿಂಗ್ ಮ್ಯಾಚ್ ಆಗಿ RCB ವರ್ಸಸ್ SRH ಮ್ಯಾಚ್ ಕೂಡ ಇವತ್ತು ನಡೀತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಸಾಕಷ್ಟು ಅಭಿಮಾನಿಗಳು, IPL ಅಭಿಮಾನಿಗಳು, ಎಸ್ಪೆಷಲಿ RCB ಅಭಿಮಾನಿಗಳು ಇವತ್ತಿನ ಮ್ಯಾಚ್ನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ದಿನಗಳ ಬಳಿಕ ಈಗ ಮತ್ತೆ IPL ಹಬ್ಬ ಶುರುವಾಗಿರುವಂಥದ್ದು. ಹೀಗಾಗಿ ತುಮಕೂರಿನಲ್ಲಿ ಇರುವಂತಹ IPL ಫ್ಯಾನ್ಗಳಿಗೆ ಕೂಡ BCCI ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ನೀವು ನೋಡ್ಬೋದು, ಕಂಪ್ಲೀಟಾಗಿ IPLನ ಹಬ್ಬವನ್ನು ತುಮಕೂರು ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಕಂಪ್ಲೀಟಾಗಿ ಒಂದು ಕೋರ್ಟನ್ನು ಮಾಡಿ, ಅಂದರೆ ಒಂದು ಕಾಂಪೌಂಡ್ನ ರೀತಿಯಲ್ಲಿ ನಿರ್ಮಾಣ ಮಾಡಿ ಕಂಪ್ಲೀಟಾಗಿ ಇಲ್ಲಿ ಒಂದಷ್ಟು ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ನೀವು ನೋಡ್ಬೋದು IPLನ ವಿವಿಧ ತಂಡಗಳ ಕ್ಯಾಪ್ಟನ್ಸ್ಗಳ ಫೋಟೋಗಳನ್ನು ನೋಡ್ಬೋದು, ಜೊತೆಗೆ ಲೋಗೋಗಳನ್ನು ನೋಡ್ಬೋದು. ಇದು ಕಂಪ್ಲೀಟಾಗಿ IPL ಫ್ಯಾನ್ ಪಾರ್ಕ್ ಅನ್ನುವಂಥದ್ದು. ಅಂದರೆ BCCIನಿಂದ ಒಟ್ಟಾರೆಯಾಗಿ ದೇಶದ 50 ಕಡೆಗಳಲ್ಲಿ ಮಾಡುವಂತಹ ಒಂದು ಕಾರ್ಯಕ್ರಮ. ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಯ ಜೂನಿಯರ್ ಕಾಲೇಜ್ ಏನಿದೆ ಇದನ್ನು ಕೂಡ ಆಯ್ಕೆ ಮಾಡಲಾಗಿರುವಂಥದ್ದು. ಇದು ಕಂಪ್ಲೀಟಾಗಿ ಫ್ರೀ ಎಂಟ್ರಿ ಇರುತ್ತೆ. ಈ ಒಳಗಡೆ ಬಂದಂಥ ನಂತರದಲ್ಲಿ ನೀವು ನೋಡ್ಬೋದು ಬಿಗ್ LED ಸ್ಕ್ರೀನ್ ಏನಿದೆ, ಈ ಸ್ಕ್ರೀನಲ್ಲಿ IPL ಮ್ಯಾಚನ್ನು ಕಂಪ್ಲೀಟಾಗಿ ಲೈವ್ ಆಗಿ ಟೆಲಿಕಾಸ್ಟನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಬಂದಂಥ ಫ್ಯಾನ್ಗಳು ಕಂಪ್ಲೀಟಾಗಿ ಅದನ್ನು ಎಂಜಾಯ್ ಮಾಡ್ಬೋದು. ಜೊತೆಗೆ ಇದೆಲ್ಲವೂ ಕೂಡ ಫ್ರೀ ಇರುತ್ತೆ. ವಿಶೇಷವಾಗಿ ಏನಂದರೆ ಗ್ರೌಂಡ್ಗೆ ಹೋಗಿ ಮ್ಯಾಚ್ ನೋಡಲಿಕ್ಕೆ ಅಭಿಮಾನಿಗಳಿಗೆ ಯಾರಿಗೆ ಆಗಲ್ಲ, ಅವರು ಇಲ್ಲಿ ಈ ರೀತಿಯಾಗಿ ಬಂದು ಒಂದು ಫ್ಯಾನ್ ಮೂಮೆಂಟ್, ಅಂದರೆ ಏನು ಆ ಗ್ರೌಂಡ್ನ ಫೀಲನ್ನು ಇಲ್ಲಿ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆಯೋಜಕರು ಹೇಳ್ತಾ ಇರುವಂಥದ್ದು. ಈಗಾಗಲೇ ಸುಮಾರು ಕಳೆದ 2 ವರ್ಷದಿಂದ ಇಲ್ಲಿ ಮಾಡಿರುವಂಥದ್ದು. ಇವತ್ತು ಈ ಬಾರಿ 3ನೇ ವರ್ಷ ಆಗಿರುವಂಥದ್ದು. ಹೀಗಾಗಿ ಏನೊಂದು 5,000ಕ್ಕೂ ಹೆಚ್ಚು ಜನ ಬರುವಂಥ ಒಂದು ನಿರೀಕ್ಷೆ ಆಯೋಜಕರು ಇಟ್ಕೊಂಡಿರುವಂಥದ್ದು. ನೀವು ನೋಡ್ಬೋದು, ಎಲ್ಲವನ್ನೂ ಕೂಡ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಇವತ್ತು ಸಂಜೆ 6:15
ಓಪನಿಂಗ್ ಆಗುತ್ತೆ. ಎಲ್ಲ ಫ್ಯಾನ್ಗಳು ಕೂಡ ಬರ್ತಾರೆ. ಅವರನ್ನು ಏನು ಇಲ್ಲಿ ವ್ಯವಸ್ಥೆ ಮಾಡಲಾಗಿರುವಂಥದ್ದು, ಅವರು ಇಲ್ಲಿ ಕೂತ್ಕೊಂಡು ಮ್ಯಾಚನ್ನು ಲೈವ್ ಆಗಿ ನೋಡಿ ಎಂಜಾಯ್ ಮಾಡ್ಬೋದು. ಜೊತೆಗೆ ಆ ಗ್ರೌಂಡ್ನ ಒಂದು ಎನ್ವೈರ್ನ್ಮೆಂಟ್ನ ಫೀಲ್ ಏನಿದೆ, ಆ ಜೋಶು, ಆ ಕೂಗಾಟ, ಆ ರೀತಿಯಾದಂಥ ಒಂದು ಜಾಲಿನೆಸ್ಸು, ಸಾಕಷ್ಟು ಜನ ಅಭಿಮಾನಿಗಳಿರ್ತಾರೆ. ಎಲ್ಲರ ನಡುವೆ ಒಂದು ಎಂಜಾಯ್ಮೆಂಟ್ ಇರುತ್ತೆ. ಆ ಎಂಜಾಯ್ ಜೊತೆಗೆ ಮ್ಯಾಚನ್ನು ವೀಕ್ಷಣೆ ಮಾಡಲಿಕ್ಕೆ BCCI ಒಂದು ವ್ಯವಸ್ಥೆನ ಮಾಡಿದೆ. ಹಾಗಾಗಿ ಸಾಕಷ್ಟು ತುಮಕೂರಿನಲ್ಲಿ IPL ಹಬ್ಬಕ್ಕೆ ಜೋಶ್ ಕೂಡ ಮತ್ತಷ್ಟು ಹೆಚ್ಚಾಗುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.